ಮುದ್ದು ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ, ನಾನಿವತ್ತು ಆಲ್ಬರ್ಟ್ ಐನ್ಸ್ಟೀನ್ ಅವರ ಲೈಫ್ ಸ್ಟೋರಿನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅವರ ಲೈಫ್ ಸ್ಟೋರಿ, ಅವರ ಸ್ಟ್ರಗಲ್, ಅವರ ರಿಸರ್ಚ್ ವರ್ಕ್ ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡುತ್ತೆ ಮತ್ತು ಮೋಟಿವೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳ ನಾನಿವತ್ತು ಅವರ ಲೈಫ್ ಸ್ಟೋರಿನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡ್ತೇನೆ, ನಾವು ನಮ್ಮ ಕ್ಲಾಸನ್ನು ಶುರು ಮಾಡೋಣ. ಸೊ ಆಲ್ಬರ್ಟ್ ಐನ್ಸ್ಟೀನ್ ಮಕ್ಕಳ ಜರ್ಮನಲ್ಲಿ ಮಾರ್ಚ್ 14, 1879 ಉಲ್ಮ್ ಅನ್ನುವಂತಹ ನಗರದಲ್ಲಿ ಜನಿಸ್ತಾರೆ. 3 ವರ್ಷ ಇರೋವರೆಗೂ ಇವರಿಗೆ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಅವರ ತಲೆ ಹಿಂದಿನ ಭಾಗ ಸ್ವಲ್ಪ ಊತ ಆಗಿರೋ ಥರ, ಏನೋ ಎಲ್ರಿಗೂ ಯಾವ ಥರ ತಲೆ ಇರುತ್ತೋ ಹಿಂದೆ ಭಾಗ ಆ ಥರ ಇರೋದಿಲ್ಲ, ಸ್ವಲ್ಪ ಅಬ್ನಾರ್ಮಲ್ ಕೂಡ ಇರುತ್ತೆ. ಸೊ ಅವ್ರ ಪೇರೆಂಟ್ಸ್ಗೆ ಇದು ಕೂಡ ತುಂಬ ಟೆನ್ಷನ್ ಆಗಿರುತ್ತೆ, ತಲೆನೋವಾಗಿರುತ್ತೆ, ಬೇಜಾರಾಗಿರುತ್ತೆ. ಬಟ್ 3 ವರ್ಷದವರೆಗೂ ಅವ್ರಿಗೆ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಬಟ್ ಅವ್ರು ನಮ್ಮ ನೋಬೆಲ್ ಲಾರೆಟ್ ಆಗ್ತಾರೆ ಅಲ್ವಾ. ಸೊ ಅವರ ಜರ್ನಿ ನಮ್ಗೆಲ್ರಿಗೂ ಇನ್ಸ್ಪೈರ್ ಆಗುತ್ತೆ. ಅವರ ಜರ್ನಿನ ನೋಡೋಣ ಬನ್ನಿ ಮಕ್ಕಳ. ಓಕೆ, ಇವಾಗ ಅವರು ಒಂದು 5 ವರ್ಷ ಇರ್ತಾರೆ. ನಾವೆಲ್ಲರೂ ಕಂಪಸ್ಸಲ್ಲಿ ಆಟ ಇರ್ತೀವಿ ಅಲ್ವಾ, ದಿಕ್ಸೂಚಿ ಜೊತೆ ಆಟ ಆಡಿರ್ತೀವಿ. ಅವ್ರಿಗೂ ಅವ್ರ ಅಪ್ಪ ಬಂದುಬಿಟ್ಟು ಒಂದು 5 ವರ್ಷ ಇದ್ದಾಗ ಒಂದು ಕಂಪಸ್ ದಿಕ್ಸೂಚಿನ ಕೊಡ್ತಾರೆ. ಆಟ ಆಡ್ತಿರ್ಬೇಕಾದ್ರೆ ಅಬ್ಸರ್ವ್ ಮಾಡ್ತಾರೆ, ಹೇಗೆ ತಿರುಗಿಸಿದ್ರು ಏನೇ ಮಾಡಿದ್ರು ಇಲ್ಲಿ ನೀಡಲ್ ಇರುತ್ತಲ್ವಾ, ಈ ಕಂಪಸ್ ಒಳಗಡೆ ಈ ನೀಡಲ್ ಇರುತ್ತಲ್ಲ, ಅದು ಒಂದೇ ಡಿರೆಕ್ಷನಿಗೆ ಬಂದು ನಿಲ್ಲೋದು. ಅವ್ರಿಗೆ ಕ್ಯೂರಿಯಾಸಿಟಿ ಇತ್ತು ಮಕ್ಕಳ, ಏನಕ್ಕೆ ಇದು ಯಾವಾಗಲೂ ಒಂದೇ ಡಿರೆಕ್ಷನಿಗೆ ಬಂದು ತೋರಿಸ್ತಾ ಇದೆ, ಒಂದೇ ಡಿರೆಕ್ಷನನ್ನು ಇಂಡಿಕೇಟ್ ಮಾಡ್ತಾ ಇದೆ ಅಂತ. ಆ ಕುತೂಹಲ ಇತ್ತಲ್ವಾ, ಆ ಎಕ್ಸೈಟ್ಮೆಂಟ್ ಇತ್ತಲ್ವಾ, ಅವರು ಏನೋ 16 ವರ್ಷ 12 ವರ್ಷ ಇದ್ದಾಗಲೇ ಮ್ಯಾಗ್ನೆಟಿಸಮ್ ಬಗ್ಗೆ ಕಂಡುಹಿಡಿಯೋದಕ್ಕೆ ಆಯಿತು ಮಕ್ಕಳ. ಸೊ ಮ್ಯಾಗ್ನೆಟಿಸಮ್ನ ಅವರ ಕ್ಯೂರಿಯಾಸಿಟಿ ಏನಿದೆ, ಆ ಕ್ಯೂರಿಯಾಸಿಟಿ ಅವ್ರಿಗೆ ಮ್ಯಾಗ್ನೆಟಿಸಮ್ ಬಗ್ಗೆ ತಿಳ್ಕೊಳ್ಳೋ ಹಾಗೆ ಮಾಡ್ತು. ಸೊ ನಾವು ಇದರಲ್ಲಿ ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಕಲಿಯೋದಕ್ಕೆ ಯಾವಾಗಲೂ ಕುತೂಹಲ ಇರಬೇಕು, ಎಕ್ಸೈಟ್ಮೆಂಟ್ ಇರಬೇಕು, ನನ್ನ ಕೈಯಲ್ಲಿ ಆಗುತ್ತೆ ಅನ್ನುವಂತಹ ಮನೋಭಾವನೆ ಇರಬೇಕು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, 15 ವರ್ಷ ಇದ್ದಾಗಲೇ ಅವ್ರೇನು ಮಾಡ್ತಾರೆ, ಹೈಸ್ಕೂಲನ್ನು ಕ್ವಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಜರ್ಮನಲ್ಲಿ ಇರ್ತಾರಲ್ವ, ಅವರ ಫ್ಯಾಮಿಲಿ ಜೊತೆ ಇಟಲಿಗೆ ಶಿಫ್ಟ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಮ್ಯಾಥ್ಸ್ ಮತ್ತು ಫಿಸಿಕ್ಸಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ, ಬೇರೆ ಎಲ್ಲ ಸಬ್ಜೆಕ್ಟಲ್ಲೂ ಇಂಟ್ರೆಸ್ಟ್ ಇರಲ್ಲ. ಮ್ಯಾಥ್ಸ್ ಮತ್ತು ಫಿಸಿಕ್ಸಲ್ಲಿ ಔಟ್ ಆಫ್ ಔಟ್ ತೆಗೆದ್ರೂ ಕೂಡ ಬೇರೆ ಸಬ್ಜೆಕ್ಟಲ್ಲಿ ಅವರು ಬಿಲೋ ಆ್ಯಾವ್ರೇಜೇ ಇದ್ದರು. ಸೊ ಓವರಾಲ್ ಆ್ಯಾವ್ರೇಜ್ ತೊಗೊಂಡಾಗ ಇವರು ಕೂಡ ಏನೋ ಒಂಥರ ಆ್ಯಾವ್ರೇಜ್ ಸ್ಟೂಡೆಂಟ್ ಲೆವೆಲ್ಗೆ ಬರ್ತಾಯಿದ್ರು. ಬೇರೆ ಟೀಚರ್ಸ್ ಎಲ್ಲ ನೀನು ಈ ಸಬ್ಜೆಕ್ಟ್ ಚೆನ್ನಾಗಿ ಮಾಡಿಲ್ಲ, ಇದನ್ನು ನೀನು ಚೆನ್ನಾಗಿ ಮಾಡ್ತಿಲ್ಲ ಅಂತ ಕ್ವೆಶ್ಚನ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಇದನ್ನೆಲ್ಲ ನೋಡಿಬಿಟ್ಟು ಅವ್ರ ಫ್ಯಾಮಿಲಿ ಜೊತೆ ಅವರು ಇಟಲಿಗೆ ಶಿಫ್ಟ್ ಆಗ್ತಾರೆ. ಓಕೆನಾ, ನೋಡಿ ಆಲ್ರೆಡಿ ಒಂದು ಸ್ಕೂಲನ್ನು ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟು ಫೇಲ್ ದಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ, ಅವರು ಸ್ವಿಸ್ಸಲ್ಲಿ ಒಂದು ಪಾಲಿಟೆಕ್ನಿಕ್ ಸ್ಕೂಲ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಕೊಡ್ತಾರೆ. ಆ ಎಕ್ಸಾಮಲ್ಲೂ ಕೂಡ ಅವರು ಫೇಲ್ ಆಗ್ತಾರೆ. ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದ್ದಿದ್ದು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಅಲ್ವಾ, ಈ 2 ಸಬ್ಜೆಕ್ಟಲ್ಲಿ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಆ ಸ್ಕೂಲಲ್ಲಿ ಎಂಟ್ರೆನ್ಸ್ ಕೊಡ್ತಾರೆ. ಓಕೆನಾ, ಸೊ ನೀವಿಲ್ಲಿ ಬಂದು ಓದ್ಬೋದು ಅಂತ ಹೇಳ್ತಾರೆ. ಸೊ ಅವರ ಇಂಟ್ರೆಸ್ಟ್ ಇರುವಂತಹ ಸಬ್ಜೆಕ್ಟಲ್ಲಿ ಅವ್ರು ಯಾವಾಗಲೂ ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತಿದ್ರು. ಇದು ಒಂದು ನಮಗೆ ಕಲಿಕಾ ಪಾಠ ಮಕ್ಕಳ. ನೆಕ್ಸ್ಟು 2 years ಆಫ್ ರಿಜೆಕ್ಷನ್, ಅವರ ಗ್ರ್ಯಾಜುಯೇಷನ್ ಮುಗಿಸ್ತಾರೆ. ಅದಾದಮೇಲೆ ಕೆಲಸ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಓಕೆನಾ, ಕೆಲಸ ಹುಡ್ಕೋದಕ್ಕೆ ಶುರು ಮಾಡಿದ್ರು ಅಂಥ ಲೆಜೆಂಡಿಗೆ 2 ವರ್ಷ ಅವ್ರಿಗೆ ಬೇಕಾಗಿರುವಂಥ ಕೆಲಸ ಸಿಗಲ್ಲ. ಅವರು ಪ್ರೊಫೆಸರ್ ಆಗಬೇಕು, ಫಿಸಿಕ್ಸ್ ಪ್ರೊಫೆಸರ್ ಆಗಬೇಕು ಅಂತ ಕೆಲಸ ಹುಡುಕ್ತಿರ್ತಾರೆ. ಅವ್ರಿಗೆ ಕೆಲಸ ಸಿಕ್ಕಿರಲ್ಲ. 2 ವರ್ಷ ವೆಯ್ಟ್ ಮಾಡ್ತಾರೆ. 2 ವರ್ಷ ವೆಯ್ಟ್ ಮಾಡಿ ಆದಮೇಲೆ ಫೈನಲಾಗಿ ಅವ್ರಿಗೊಂದು ಕೆಲಸ ಸಿಗುತ್ತೆ. ಪ್ರೊಫೆಸರ್ ಆಗಿ ಅಲ್ಲ, ಒಬ್ಬ ಕ್ಲರ್ಕ್ ಆಗಿ ಅವ್ರಿಗೆ ಕೆಲಸ ಸಿಗುತ್ತೆ. ಸೊ ಅವರು ಯಾವುದನ್ನು ಕೆಲಸನ, ನನಗೊಂದು ಕೆಲಸ ಸಿಕ್ಕಿದೆ ಅಲ್ವಾ ಮಾಡೋಣ ಅಂತ ಅಕ್ಸೆಪ್ಟ್ ಮಾಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ನನಗೆ ಪ್ರೊಫೆಸರ್ ಹುದ್ದೆನೇ ಬೇಕು, ನಾನಿಲ್ಲಾಂದರೆ ಕೆಲಸ ಮಾಡಲ್ಲ ಅಂತ ಅವ್ರು ಸುಮ್ಮನೆ ಕೈ ಕುಟ್ಕೊಂಡು ಕೂತಿಲ್ಲ ಅಲ್ವಾ. ಸೊ ನಮಗೆ ಯಾವ ಕೆಲಸ ಸಿಗುತ್ತೆ ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ಅದನ್ನು ಖುಷಿಯಾಗಿ ಅಕ್ಸೆಪ್ಟ್ ಮಾಡಿ, ಅದಕ್ಕೆ ನಾವು ಹಾನೆಸ್ಟಾಗಿರಬೇಕು ಅಂತ ಕಲ್ತೀವಿ ಅಲ್ವಾ. ಓಕೆ, ಅವರು ಕೂಡ ಆ ಜಾಬನ್ನ ಅಕ್ಸೆಪ್ಟ್ ಮಾಡ್ತಾರೆ, ಕ್ಲರ್ಕ್ ಆಗಿ ಕೆಲಸನ ಶುರು ಮಾಡ್ತಾರೆ. ಅವ್ರಿಗೆ ಯಾವಾಗೆಲ್ಲ ಫ್ರೀ ಟೈಮ್ ಸಿಗುತ್ತೆ ಆಗೆಲ್ಲ ಅವರು ಯಾವಾಗಲೂ ಫಿಸಿಕ್ಸ್ ಬಗ್ಗೆನೇ ಯೋಚನೆ ಮಾಡೋರು. ಓಕೆನಾ, ಕ್ಲರ್ಕ್ ಆಗಿದ್ದಂತಹ ಸಮಯದಲ್ಲಿ 4 ಇಂಪಾರ್ಟೆಂಟ್ ರಿಸರ್ಚ್ ಪೇಪರನ್ನು, ಸಂಶೋಧನಾ ಪತ್ರಿಕೆಗಳನ್ನು ರಿಲೀಸ್ ಮಾಡ್ತಾರೆ. ಆ 4 ಇವತ್ತಿಗೂ ಕೂಡ ಪ್ರಪಂಚದಾದ್ಯಂತ ಫೇಮಸ್ ಥಿಯರೀಸ್ ಮಕ್ಕಳ. ಯಾವುದದು ಅಂತ ನೋಡೋಣ ಬನ್ನಿ. ಮೊದಲನೇದು ಬಂದುಬಿಟ್ಟು ಕ್ವಾಂಟಮ್ ಥಿಯರಿ. ಬೆಳಕು ಲೈಟ್ ಟ್ರಾವೆಲ್ಸ್ ಆ್ಯಸ್ ಅ
ವೇವ್ ಪಾರ್ಟಿಕಲ್ ಅಂತ ಹೇಳ್ತೀವಲ್ಲ, ಬೆಳಕು ಕಣಗಳ ಮುಖಾಂತರ ಕಣಗಳ ರೀತಿಯಲ್ಲಿ ಚಲಿಸುತ್ತೆ ಅಂತ ಹೇಳ್ತೀವಲ್ವಾ, ಆ ಕಾನ್ಸೆಪ್ಟನ್ನು ಕಂಡುಹಿಡಿತಾರೆ ಮಕ್ಕಳ. ಮತ್ತೆ ಏನು ಕಂಡುಹಿಡಿತಾರೆ ಅಂತ ಹೇಳಿದ್ರೆ ಮ್ಯಾಥಮೆಟಿಕಲ್ ಪ್ರೂಫ್ ಕೊಡ್ತಾರೆ, ಎಕ್ಸಿಸ್ಟೆನ್ಸ್ ಆಫ್ ಆಟಮ್ಸ್. ಕಣಗಳು ಇದ್ದಾವೆ ಅಂತ ಹೇಳೋದಕ್ಕೆ ಅವರು ಗಣಿತದ ಪ್ರೂಫ್ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಪೇಪರ್ 3 ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಮಕ್ಕಳ. ಏನದು ಅಂತ ಹೇಳಿದ್ರೆ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತಾರೆ. ಏನು ಅಂತ ಹೇಳಿದ್ರೆ ಸ್ಪೇಸ್ ಮತ್ತು ಟೈಮ್ ಬಂದುಬಿಟ್ಟು ಸ್ಥಿರವಾಗಿಲ್ಲ, ಅಬ್ಸಲ್ಯೂಟ್ ಆಗಿಲ್ಲ. ಬಟ್ ಲೈಟ್ ಬಂದುಬಿಟ್ಟು ಅಬ್ಸಲ್ಯೂಟ್ ಇದೆ. ಸ್ಪೀಡ್ ಆಫ್ ಲೈಟ್ ನಾವು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಕೊಡ್ತೀವಲ್ವಾ, ಅದು ಬಂದುಬಿಟ್ಟು ಅಬ್ಸಲ್ಯೂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ವೆರಿ ಫೇಮಸ್ ಈಕ್ವೇಷನ್ ಅಂತ ಹೇಳ್ತೀವಲ್ವ, E=mc². ಮಾಸ್ ಮತ್ತು ಎನರ್ಜಿನ ನಾವು ಒಂದೇ ಕಾಯಿನಿನ 2 ಮುಖಗಳು ಅಂತ ಹೇಳ್ಬೋದು. ಈ 4 ಇಂಪಾರ್ಟೆಂಟ್ ಪೇಪರ್ಸನ್ನು ಅವರು ಪಬ್ಲಿಷ್ ಮಾಡ್ತಾರೆ. ಯಾವಾಗ ಅವರು ಗುಮಾಸ್ತಾ ಕ್ಲರ್ಕ್ ಆಗಿದ್ದಾಗಲೇ. ಇದು E=mc² ಇದೆಯಲ್ಲ, ಎಲ್ರೂ ನಡುಗಿಸೋ ಅಂತಹ ಮತ್ತು ವೆರಿ ಫೇಮಸ್ ಈಕ್ವೇಷನ್. ಸೊ ಇವತ್ತು ಎಲ್ಲ ನ್ಯೂಕ್ಲಿಯರ್ ಪವರ್ ಏನಿದೆ, ನಮ್ಮ ಅಟಾಮಿಕ್ ಬಾಂಬ್ ಎಲ್ಲನೂ ಇಲ್ಲಿಂದ ಬಂದಿರೋದು. E=mc². ಇವತ್ತು GPS ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು, ಗೂಗಲ್ ಮ್ಯಾಪ್ ಎಲ್ಲ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು, ಅದು ಕೂಡ ಆಲ್ಬರ್ಟ್ ಐನ್ಸ್ಟೀನ್ ಅವರ ಕೊಡುಗೆನೆ ಮಕ್ಕಳ. ಸೊ ಇವರಿಗೆ ನೋಬೆಲ್ ಪ್ರೈಸ್ ಸಿಗುತ್ತೆ 1921ನಲ್ಲಿ. ಯಾವುದಕ್ಕೆ ಅಂತ ಹೇಳಿದ್ರೆ ನಮ್ಮ ಫೇಮಸ್ ಲಾ ಇದೆಯಲ್ಲ, E=mc²ಗಲ್ಲ, ಬದಲಾಗಿ ಯಾವುದಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ. ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿಗೆ 1921ನಲ್ಲಿ ನೋಬೆಲ್ ಪ್ರೈಸ್ ಸಿಗುತ್ತೆ ಮಕ್ಕಳ. ಸೊ ನಾವಿವಾಗ ಏನನ್ನು ಕಲಿಬೇಕು ಅಂತ ಹೇಳಿದ್ರೆ ದ ಗ್ರೇಟ್ನೆಸ್ ಈಸ್ ಆಫನ್ ರೆಕಗ್ನೈಸ್ಡ್ ಲೇಟ್ ಅಂತ. ನಾವು ನಮ್ಮ ಕೆಲಸವನ್ನು ಮಾಡಬೇಕು, ಅದರ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೋದು. ಓಕೆನಾ, ನಮಗೆ ಅದು ರಿಸಲ್ಟು ಡಿಸಾಸ್ಟರ್ ಆಗಿರಲಿ ಅಥವಾ ಗ್ರೇಟ್ ಆಗೇ ಇರಲಿ, ರಿಸಲ್ಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡೋಣ. ಬಟ್ ನಮ್ಮ ಕೆಲಸನ ನಾವು ಡಿಸಿಪ್ಲಿನಿಂದ ಕನ್ಸಿಸ್ಟೆಂಟಾಗಿ ಮಾಡಬೇಕು. ಓಕೆ ಮಕ್ಕಳ, ಇವಾಗ ಇಷ್ಟೆಲ್ಲ ಸ್ಟ್ರಗಲ್ ಇದ್ದಾಗ ಮತ್ತೆ ನಿಮಗೆ ಒಂದು ಸ್ವಲ್ಪ ಹಿಸ್ಟ್ರಿನೂ ಟಚ್ ಮಾಡಿಬಿಡೋಣ. ಹಿಟ್ಲರ್ ಅಂತ ಒಬ್ಬರು ಇರ್ತಾರೆ. ಓಕೆನಾ, ಅವರು ಬಂದುಬಿಟ್ಟು ಅವ್ರಿಗೆ ಸ್ವಲ್ಪ ಏನು ಅಂತ ಹೇಳೋಣ, ಯಹೂದಿ ಮೇಲೆ ಸ್ವಲ್ಪ ಆಗ್ತಾ ಇರಲ್ಲ. ಸೊ ಐನ್ಸ್ಟೀನ್ ಬಂದುಬಿಟ್ಟು ಯಹೂದಿ ಆಗಿರ್ತಾರೆ. ಅವರ ಬುಕ್ಸ್ಗಳನ್ನು, ಅವರ ರಿಸರ್ಚ್ ಪೇಪರನ್ನು, ಅವ್ರ ಪ್ರಾಪರ್ಟಿನೆಲ್ಲ ಏನು ಸೀಸ್ ಮಾಡ್ತಾರೆ. ಸೊ ಇಲ್ಲಿಂದ ಜರ್ಮನಿಂದ ಐನ್ಸ್ಟೀನ್ ಏನು ಮಾಡಬೇಕಾಗುತ್ತೆ, US ಹೋಗಬೇಕಾಗುತ್ತೆ. ಅಲ್ಲಿ US ಸಿಟಿಸನ್ಶಿಪ್ ತೊಗೊಂಡು ಅಲ್ಲಿ ಅವರ ಕೆಲಸವನ್ನು ಮುಂದುವರಿಸ್ತಾ ಹೋಗ್ತಾರೆ ಮಕ್ಕಳ. ಮತ್ತು 1952 ಐನ್ಸ್ಟೀನ್ ಅವ್ರಿಗೆ ಇಸ್ರೇಲಿನ ಅಧ್ಯಕ್ಷ ಆಗುವಂತಹ ಅವಕಾಶ ಕೂಡ ಸಿಗುತ್ತೆ. ಬಟ್ ಐನ್ಸ್ಟೀನ್ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಲೀಡರ್ಶಿಪ್ ಆಗುವಂತಹ ಕ್ವಾಲಿಟೀಸ್ ನನಗಿಲ್ಲ, ನನ್ನ ಇಂಟ್ರೆಸ್ಟ್ ಇರೋದು ಫಿಸಿಕ್ಸಲ್ಲಿ, ನಾನು ಸೈಂಟಿಸ್ಟ್ ಆಗಿ ನನ್ನ ಜರ್ನಿನ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಮತ್ತು ಇವಾಗ ಐನ್ಸ್ಟೀನ್ಗೆ ಯಾವ ಥರ ಎಲ್ಲ ಹ್ಯಾಬಿಟ್ಸ್ ಇತ್ತು ಅಂತ ನೋಡೋಣ ಬನ್ನಿ. ಅವರು ಯಾವಾಗಲೂ ಸಾಕ್ಸನ್ನು ಹಾಕೇ ಇಲ್ಲ. ಕಾಲಿಗೆ ಸಾಕ್ಸ್ ಹಾಕ್ತೀವಲ್ವ ಶೂ ಹಾಕೋಕ್ಕಿಂತ ಮುಂಚೆ, ಅವ್ರಿಗೆ ಆ ಅಭ್ಯಾಸ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಾಕ್ಸ್ ಬಂದುಬಿಟ್ಟು ಬೇಗ ಹೋಲಾಗುತ್ತೆ ಅಲ್ವಾ. ಸೊ ಅವ್ರೇನು ಮಾಡೋರು, ಯಾವುದು ನಮಗೆ ತೊಂದರೆ ಕೊಡುತ್ತೆ ಅದನ್ನು ನಾವು ಎಲಿಮಿನೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಆರಾಮಾಗಿ ಅದನ್ನು ಬಿಟ್ಬಿಡಿ ಅನ್ನುವಂತಹ ಮೈಂಡ್ಸೆಟ್ ಅವ್ರದ್ದು. ಅವ್ರಿಗೆ ಹಾಬಿ ಇತ್ತು, ವಯಲಿನನ್ನು ನುಡಿಸೋ ಅಂಥ ಹಾಬಿ ಇತ್ತು. ಸೊ ಅದರಲ್ಲೂ ಕೂಡ ಅವರು ಫಿಸಿಕ್ಸನ್ನು ಇನ್ವಾಲ್ವ್ ಮಾಡಿ ಎಂಜಾಯ್ ಮಾಡ್ತಿದ್ರು. ಅವರ ಎಂಟರ್ಟೈನ್ಮೆಂಟ್ ಕೂಡ ಫಿಸಿಕ್ಸಿಗೆ ಕನೆಕ್ಟ್ ಆಗಿತ್ತು, ವಯಲಿನ್ ನುಡಿಸೋದು. ನೆಕ್ಸ್ಟ್ ಫರ್ಗಟ್ ಇಸ್ ಓನ್ ಫೋನ್ ನಂಬರ್ ಅಂತ ಹೇಳಿದ್ರೆ, ಅವರು ಅವರ ಮೊಬೈಲ್ ನಂಬರನ್ನು ಮರ್ತೋಗ್ತಿದ್ರು. ಫೋನ್ ನಂಬರನ್ನು, ಅವಾಗ ಫೋನ್ ನಂಬರ್ ಇತ್ತಲ್ವ, ಅದನ್ನು ಮರ್ತೋಗ್ತಾಯಿದ್ರು. ಅವರು ಹೇಗೆ ಹೇಳ್ತಿದ್ರು ಅಂತ ಹೇಳಿದ್ರೆ, ನಾವು ಯಾವುದನ್ನು ನೋಡಿ ಮತ್ತೆ ನೆನೆಸ್ಕೊಳ್ಬೋದು, ಅದನ್ನು ಯಾಕೆ ರೋಡ್ ಲರ್ನಿಂಗ್ ಮಾಡಬೇಕು. ಸೊ ಅವ್ರೇನು ಮಾಡೋರು, ಒಂದು ಪೇಪರಲ್ಲಿ ಅವ್ರ ನಂಬರನ್ನು ಬರೆದಿಟ್ಕೊಳ್ಳೋರು, ಅವ್ರಿಗೆ ಬೇಕಾದಾಗ ನೋಡೋರು. ಅವ್ರು ಹೇಗೆ ಅವಶ್ಯಕತೆ ಇಲ್ಲದೆ ಇರೋದನ್ನು ಯಾಕೆ ನಾವು ಮೆಮೊರಿಯಲ್ಲಿ ಹಾಕೋಬೇಕು ಅನ್ನೋ ಅಂತಹ ಮೈಂಡ್ಸೆಟ್. ಯಾವಾಗಲೂ ಅವ್ರಿಗೆ ಇಷ್ಟ ಆಗದೆ ಇರೋದು ಒಂದು ಅಂತ ಹೇಳಿದ್ರೆ ರೋಟ್ ಮೆಮೊರೈಸೇಷನ್, ಕಂಠಪಾಠ ಮಾಡೋದು, ಅರ್ಥ ಮಾಡ್ಕೊಳ್ದೇನೆ ಬೈ ಹಾರ್ಟ್ ಮಾಡೋದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅವ್ರು ಅದನ್ನು ಮಾಡಿಲ್ಲ ಮಕ್ಕಳ. ಸೊ ಐನ್ಸ್ಟೀನ್ ಅವರ ಫೇಮಸ್ ಕೋಟ್ಸ್ ಇದ್ದಾವೆ ಮಕ್ಕಳ. ಯಾವುದು ಅಂತ ಹೇಳಿದ್ರೆ, ಇಮ್ಯಾಜಿನೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ನಾಲೆಡ್ಜ್ ಅಂತ. ಓಕೆನಾ, ಎಲ್ಲದಕ್ಕಿಂತ ಮಿಗಿಲು, ನಾಲೆಡ್ಜಿಗಿಂತನೂ ಜ್ಞಾನಕ್ಕಿಂತನೂ ಮಿಗಿಲು ಯಾವುದು ಅಂತ ಹೇಳಿದ್ರೆ ಕಲ್ಪನೆ ಮಾಡ್ಕೊಳ್ಳೋದು. ನಮ್ಮ ಫಿಸಿಕ್ಸ್ ಹೇಗೆ ಕಲಿಬೇಕು ಅಂತ ಹೇಳಿದ್ರೆ ಎಲ್ಲದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು, ಕಲ್ಪನೆ ಮಾಡ್ಕೊಂಡ್ರೇ ನಮಗೆ ಅರ್ಥ ಆಗೋದು. ಸೊ ಇದು ಒಂದು ಫೇಮಸ್ ಕೋಡ್. ಮತ್ತು
ಅ ಪರ್ಸನ್ ಹೂ ನೆವರ್ ಮೇಡ್ ಅ ಮಿಸ್ಟೇಕ್ ನೆವರ್ ಟ್ರೈಡ್ ಎನಿಥಿಂಗ್ ನ್ಯೂ ಅಂತ. ಇದು ನನ್ನ ಫೇವ್ರೆಟ್. ಯಾವ ವ್ಯಕ್ತಿ ತಪ್ಪುಗಳನ್ನು ಮಾಡೋದು ಸಹಜ ಅಲ್ವಾ, ತಪ್ಪುಗಳನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎದ್ರುಕೊಂಡು ಕಲಿಯೋದನ್ನೇ ನಿಲ್ಲಿಸ್ಬಿಡ್ತಾರೆ. ಸೊ ತಪ್ಪಾಗ್ತಿದೆ ಅಂದರೆ ಇಟ್ಸ್ ಓಕೆ, ನೀವು ಟ್ರೈ ಮಾಡಬೇಕು, ಅದನ್ನು ರೆಕ್ಟಿಫೈ ಮಾಡಬೇಕು, ರಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕು, ಓಕೆನಾ. ಸೊ ತಪ್ಪಾಗುತ್ತೆ ಅಂತ ಎದ್ರುಕೊಂಡು ಹಾಗೆ ಬಿಟ್ಬಿಡೋದಲ್ಲ. ನೆಕ್ಸ್ಟ್, ಇನ್ ದ ಮಿಡಲ್ ಆಫ್ ಡಿಫಿಕಲ್ಟಿ ಲೈಸ್ ಆಪರ್ಚುನಿಟಿ. ಕಷ್ಟಗಳು ಇದ್ದಾವೆ ಅಂತ ಹೇಳಿದ್ರೆ, ಆ ಕಷ್ಟಗಳ ಜೊತೆ ನೀವು ಸ್ಟ್ರಗಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅವಕಾಶಗಳಿದ್ದಾವೆ, ಆಪರ್ಚುನಿಟೀಸ್, ಗುಡ್ ಡೇಸ್ ಸೂನ್ ಬರ್ತಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಟ್ಸ್ ನಾಟ್ ದಟ್ ಐ ಆಮ್ ಸೋ ಸ್ಮಾರ್ಟ್, ಇಟ್ಸ್ ಜಸ್ಟ್ ದಟ್ ಐ ಸ್ಟೇ ವಿತ್ ದ ಪ್ರಾಬ್ಲಮ್ಸ್ ಲಾಂಗರ್ ಅಂತ ಹೇಳಿದ್ರೆ ಅವರು ನಾನೇನು ಬುದ್ಧಿವಂತ ಸ್ಮಾರ್ಟ್ ಅಲ್ಲ, ಬಟ್ ಆದರೆ ನಾನು ನನಗಿರುವಂತಹ ಸಮಸ್ಯೆಗಳ ಜೊತೆ ಜಾಸ್ತಿ ಸಮಯನ ಕಳೆದಿದ್ದೀನಿ. ಸೊ ಸಮಸ್ಯೆಗಳ ಜೊತೆನೇ ಜಾಸ್ತಿ ಸಮಯ ಕಳೆದಾಗ ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು, ಆವಾಗ ಅದು ಸಮಸ್ಯೆನೇ ದೊಡ್ಡ ಪ್ರಾಬ್ಲಮ್ ಅಂತಲೇ ಅನಿಸಲ್ಲ, ಓಕೆನಾ. ಸೊ ನಾನು ನಿಮಗೆ ಆಲ್ಬರ್ಟ್ ಐನ್ಸ್ಟೀನ್ ಅವರ ಜೀವನ ಚರಿತ್ರೆನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಅವರಿಗಿದ್ದಂತಹ ಕ್ಯೂರಿಯಾಸಿಟಿ ಅವರನ್ನು ಯಾವ ಲೆವೆಲ್ಲಿಗೆ ತೊಗೊಂಡೋಯ್ತು ಅಂತ. ಐನ್ಸ್ಟೀನ್ ಸತ್ತಾಗ ಒಬ್ಬರು ಥಾಮಸ್ ಅಂತ ಹೇಳಿಬಿಟ್ಟು ಒಬ್ಬರು ಡಾಕ್ಟರ್ ಇದ್ದರು. ಅವರು ಆ ಬ್ರೈನನ್ನು ತಗೋತಾರೆ ರಿಸರ್ಚ್ ಪರ್ಪಸ್ಗೋಸ್ಕರ, ಓಕೆನಾ. ಅದನ್ನು 240 ಪಾರ್ಟ್ಸ್ ಮಾಡಿಬಿಟ್ಟು 240 ಭಾಗಗಳಾಗಿ ಮಾಡಿಬಿಟ್ಟು ಡಿಫ್ರೆಂಟ್ ಡಾಕ್ಟರ್ಸಿಗೆ, ಡಿಫ್ರೆಂಟ್ ರೀಜನಲ್ಲಿರುವಂತಹ ಡಾಕ್ಟರ್ಸಿಗೆಲ್ಲ ಕಳಿಸ್ತಾರೆ, ರಿಸರ್ಚ್ ಮಾಡ್ತಾರೆ. ಅವ್ರಿಗೆ ಒಂದು ಐಡೆಂಟಿಫೈ ಮಾಡೋಕ್ಕಾಗುತ್ತೆ ಏನು ಅಂತ ಹೇಳಿದ್ರೆ, ನಮ್ಮ ಬ್ರೈನಲ್ಲಿ ಪೆರೈಟಲ್ ಬ್ರೈನ್ ಅಂತ ಇರುತ್ತೆ, ಓಕೆನಾ. ಆ ಜಾಗದಲ್ಲಿ ಅವ್ರದ್ದು ಯೂಶ್ವಲಿ ಎಷ್ಟಿರುತ್ತೆ ಮನುಷ್ಯರಿಗೆ ಅದಕ್ಕಿಂತ ಸ್ವಲ್ಪ 15% ಅಬ್ನಾರ್ಮಲ್ ಆಗಿತ್ತು. ಸೊ ಅದು ಕೂಡ ಅವರ ಇಂಟೆಲಿಜೆನ್ಸ್ IQಗೆ ಕಾರಣ ಇರ್ಬೋದು ಅಂತ ಹೇಳ್ತಾರೆ. ಬಟ್ ನಮ್ಮ ಐನ್ಸ್ಟೀನ್ ಸರ್ ಹೇಳೋದೇನು ಅಂತ ಹೇಳಿದ್ರೆ, ಕಲಿಯೋದಕ್ಕೆ ಎಕ್ಸೈಟ್ಮೆಂಟ್ ಇರಬೇಕು, ಕ್ಯೂರಿಯಾಸಿಟಿ, ಈಗರ್ನೆಸ್ ಇದ್ದಾಗ ಏನನ್ನು ಬೇಕಾದರೂ ಕಲಿಬಹುದು ಅಂತ. ಸೊ ನಾನು ಅವರ ಲೈಫ್ ಸ್ಟೋರಿನ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಇದರಿಂದ ನಮಗೆ ಕೂಡ ಇನ್ಸ್ಪೈರ್ ಆಗಿಬಿಟ್ಟು ನಮ್ಮ ಕೆಲಸವನ್ನು ನಾವು ಡಿಸಿಪ್ಲಿನಿಂದ ಮಾಡಬೇಕು. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.